ಎಲ್ರಿಗೂ ನಮಸ್ಕಾರ. ಪಂಚಮಿ ಲಾಗ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಮಂಗಳವಾರದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇಬ್ಬರು ಹೆಣ್ಮಕ್ಳನ್ನು ಬೇಗ ರೆಡಿ ಮಾಡಿ ಸ್ಕೂಲ್ ಹತ್ರ ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಪ್ರತಿನಿತ್ಯ ಹೋಗ್ತಿದ್ದಕ್ಕಿಂತ ಇವತ್ತೊಂದು 10 ನಿಮಿಷ ಬೇಗ ಬಿಟ್ಟು ಬರೋಣ ಅಂತ ಹೋಗಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಹಾಗಾಗಿ ಹತ್ರದಲ್ಲೇ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಇವಾಗ ಸ್ವಲ್ಪ ಹೆವಿ ಬಿಸಿಲಿರೋದ್ರಿಂದ ಬಿಸಿಲಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಬೇಗ ಹೊರಡೋಣ ಅಂತ ಅಂದ್ಕೊಂಡೆ. ನೋಡಿ, ನನ್ನ ಮಕ್ಕಳು ಹೋಗ್ತಾ ಇದ್ರೆ ನನ್ನ ಮಗ ಅವ್ರ ಗೇಟ್ ಹತ್ರ ಹೋಗೋವರೆಗೂ ತಿರುಗಿ ಮಾಡ್ತಾನೇ ಇರಬೇಕು. ಅವ್ರನ್ನ ಕೂಗ್ತಾನೆ ಇರ್ತಾನೆ. ಸೊ ಮನೆಗೆ ಬಂದು ಇವನಿಗೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿ ತಿನ್ನಿಸ್ಬಿಟ್ಟು ಹಾಗೆ ಅವನನ್ನು ಬೇಗ ರೆಡಿ ಮಾಡಿದೆ. ಈ ಮಕ್ಕಳಿಗೆ ಹೊರಗಡೆ ಎಲ್ಲರೂ ಹೋಗ್ತೀವಿ ಅಂತ ಹೇಳ್ಬಿಟ್ರೆ ಅದೆಷ್ಟು ಖುಷಿ ಆಗುತ್ತೋ ನೋಡಿ. ನಾನು ಮನೆ ಕೀಯಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ನಾನು ಹುಡುಕ್ತಾ ಇದ್ದರೆ ಇವನು ಬಾಗಿಲೇ ಹಾಕ್ಬೇಡ, ಬಾ ಹೋಗೋಣ ದೇವಸ್ಥಾನಕ್ಕೆ ಅಂತ ಆಟ. ಸರಿ ಅಂದ್ಬಿಟ್ಟು ಹೊರಟ್ವಿ. ನಾವು ಹೋಗಿದ್ದು ನೆಲಮಂಗಲದ ಹತ್ರ ಇರೋ ದಾಸನಪುರದಲ್ಲಿರುವಂತಹ ಶ್ರೀ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ತುಂಬ ಪ್ರಸಿದ್ಧಿ ಹೊಂದಿದೆ ಈ ದೇವಸ್ಥಾನ. ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನಾವು ಬರೋ ವರ್ಷದಲ್ಲಿ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಈ ದೇವಸ್ಥಾನದಲ್ಲಿ ಮಂಗಳವಾರ ಶನಿವಾರ ವಿಶೇಷ ಪೂಜೆ ಆಗುತ್ತೆ. 9:30ಗೆಲ್ಲ ಮಹಾಮಂಗಳಾರತಿ ಮುಗ್ದೋಗ್ಬಿಡ್ತಿತ್ತು. ಆದರೆ ಇವತ್ತು ಜನ ತುಂಬ ರಶ್ ಇದ್ದರು. ನಾಳೆ ಹುಣ್ಣಿಮೆ ಇರೋದ್ರಿಂದ ಅನಿಸುತ್ತೆ. ಹಂಗಾಗಿ ಮಂಗಳಾರತಿ ಲೇಟಾಗಿತ್ತು. ಸರಿ, ಹೇಗೂ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂಥೇಳಿ ಕೈ ಕಾಲು ತೊಳೆದು ಒಳಗಡೆ ಹೋದ್ವಿ. ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಆದರೂ ಕಷ್ಟಪಟ್ಟು ಸ್ವಲ್ಪ ಸಂಧಿ ಮಾಡಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ನೋಡಿ, ಬೈಲಾಂಜನೇಯ ಸ್ವಾಮಿ ದೇವ್ರ ದರ್ಶನ ಚೆನ್ನಾಗಾಯಿತು. ನಾವು ಹೋಗಿ ಟೈಮಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಬನ್ನಿ, ಹಂಗೆ ನಿಮಗೂ ಮಹಾಮಂಗಳಾರತಿ ಹೇಗಾಯಿತು ಏನು ಅಂತ ತೋರಿಸ್ತೀನಿ. ಅಸುರರ ಕುಂದಾಯ ಮಾವತಾರಿ ಮಾತೆಯ ಕಂಡು ಸಂತಸಗೊಂಡು ರಾಮನ ಮುದ್ರೆಗೆ ನೀಡಿದ ಶೌರಿ, ರಾಮನ ಮುದ್ರೆಗೆ ನೀಡಿದ ಶೌರಿ ಬೇಗರ. ಸರಿ, ಮಹಾಮಂಗಳಾರತಿ ಎಲ್ಲ ಚೆನ್ನಾಗಾಯಿತು. ತೀರ್ಥ ಪ್ರಸಾದ ತಗೊಂಡು ಹಾಗೆ ಪ್ರದಕ್ಷಿಣೆ ಆಗಿ ಬರೋಣ ಅಂತ ಬಂದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ 40 ದಿವಸ ತೆಂಗಿನಕಾಯಿ ಕಟ್ಟಬೇಕು. ಅಂದರೆ ಒಂದೇ ದಿವಸ ಕಟ್ಟಬೇಕು, 40 ದಿವಸ ಅಲ್ಲೇ ಇರಬೇಕು. ಆ 40 ದಿವಸದ ಒಳಗಡೆ 4 ದಿವಸ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಬರಬೇಕು. ಕೊನೆಗೆ 42ನೇ ದಿವಸ ನಮಗೆ ಪೂಜೆ ಮಾಡಿ ಆ ತೆಂಗಿನಕಾಯಿನ ಮನೆಗೆ ಕೊಡ್ತಾರೆ. ಅದನ್ನು ಪ್ರಸಾದ ಮಾಡಿ ನಾವೆಲ್ಲರೂ ಮನೆಯವರು ಸೇವಿಸ್ಬೋದು. ಮತ್ತು ಹಂಗೆ ಮರೆ ನೀರು ಹಾಕ್ತಾರೆ. ಹಾಗೆ ದೇವರು ಹೂ ಪ್ರಸಾದ ಕೂಡ ಕೊಡ್ತಾರೆ. ನಿಮಗೆ ಗೊತ್ತು ವಾಯುಪುತ್ರನ ಶಕ್ತಿ ಎಷ್ಟು ಅಂತ. ಆದರೆ ನಾವೆಷ್ಟು ಅವನಿಗೆ ಶರಣಾಗಿದ್ದೀವಿ ಮತ್ತು ಎಷ್ಟು ನಾವು ಅವನ್ನ ಮನಸ್ಸಿಂದ ಪ್ರಾರ್ಥಿಸ್ತಾ ಇದ್ದೀವಿ ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ. ಹಾಗೆ ಪ್ರಸಾದ ಸೇರಿಸಿ ಮನೆ ಕಡೆಗೆ ಹೊರಟ್ವಿ. ಹಾಗೆ ಸಂಜೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನೋಡಿ, ಮಕ್ಕಳು ಕೇಕ್ ಕಟ್ ಮಾಡೋದೇ ಒಂದು ಖುಷಿ ಅವ್ರಗಳಿಗೆ. ಅದೆಷ್ಟು ಸಣ್ಣ ಸಣ್ಣ ಕ್ಷಣಗಳನ್ನೂ ಎಂಜಾಯ್ ಮಾಡ್ತಾರೆ ಅಂದರೆ ನಾವು ಮಕ್ಕಳಾಗೇ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಇವ್ರುಗಳನ್ನ ನೋಡಿದ್ರೆ. ನಿಷ್ಕಲ್ಮಶವಾದ ಮನಸ್ಸು, ಯಾವುದೇ ಯೋಚನೆಗಳಿಲ್ಲ, ಯಾವುದೇ ಮುಂದಿನ ಭವಿಷ್ಯದ ಚಿಂತೆ ಮಾಡಲ್ಲ. ಅದಕ್ಕೆ ಅನಿಸುತ್ತೆ ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ ಅಲ್ವಾ. ನಾವುಗಳು ಕೂಡ ಹಾಗೇ ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.